ಮುಸ್ಲಿಂ ಆಗಿರ್ಬೋದು, ಹಿಂದೂಸ್ತಾನಿ ಕನ್ನಡ ಅದು ಈಗ ಮೊನ್ನೆ ನೋಟಿಸ್ ಕೊಟ್ಟಿರೋದು, ಹಿಂದೆ ನೋಟಿಸ್ ಕೊಟ್ಟಿರೋದು, ಯಾವ್ದು ನೋಟಿಸ್ ಕೊಟ್ಟಂಗಿಲ್ಲ, ಹಿಂದೆ ನೋಟಿಸ್ ಕೊಟ್ಟಿರೋದು. ನಾಯಕರಿಗೆ ಒಂದೇ ಕೇಳ್ಕೊಳ್ಳೋದು ನಾನು, ಆತರ ಯಾರನ್ನ ರೈತರಿಗೆ ಆತರ ಅಂದ್ರೆ ಒಫಾಸ್ತಿ ಎಲ್ಲ ಬಿಟ್ಕೊಡ್ಬೇಕಾಗ್ತದೆ. ನಾವು ದೇವಸ್ಥಾನ ಮತ್ತೆ ರೈತರು ನೀವೆಲ್ಲ ಆಸ್ತಿ ಬಿಟ್ಕೊಡಿದ್ರೆ ಏನ್ ಮಾಡೋದು ನಾವು? ನೀವೇ ಎಲ್ಲ ಆಸ್ತಿ ಬಿಟ್ಕೊಡಕ್ಕಾಗ್ತದ? ನಾವು ಫಸ್ಟ್ ಆಗಿ ಹೇಳ್ತಾ ಇದ್ದೀನಿ ನಾನು, ದೇವಸ್ಥಾನಗಳು ನಾವು ಮುಟ್ಟಲ್ಲ. ಆಮೇಲೆ ರೈತರಿಗೆ ಯಾವತ್ತೂ ತೊಂದರೆ ಕೊಡಲ್ಲ, ರೈತರಿಗೆ ತೊಂದರೆ ಕೊಡೋ ಪ್ರಶ್ನೆನೇ ಬರಲ್ಲ. ಆತರ ಯಾವ್ದನ್ನ ಇದ್ರೆ ನನ್ ನೇರವಾಗಿ ಕರೀರಿ, ನಾನು ಬರ್ತೀನಿ, ನಡೀರಿ, ಅಲ್ಲೇ ಬರ್ತೀನಿ. ನೋಟಿಸ್ ಕೊಟ್ಟವ್ರೆ ಅಲ್ಲಿ ಕೂತ್ಕೊಂಡು ನಾನು ಬಗೆಹರಿಸ್ತೀನಿ. ನಾನು ಅಂತ ಮಾಧ್ಯಮದಲ್ಲಿ ಮಾತಾಡೋದು ಸರಿ ಇಲ್ಲ ಅಂತ ಹೇಳ್ತಾರೆ. ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ಳೋದು ಅಶೋಕನ, ನೀವು ಮಾಡ್ಬೇಕು, ನಾವು ರಾಜಕೀಯ ಮಾಡ್ಬೇಕು, ಇದ್ದಲ್ಲಿ ರಾಜಕೀಯ ಮಾಡೋದು ಬೇಡ ಅಂತ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ತೀನಿ, ಕೈ ಜೋಡಿಸಿ ಮನವಿ ಮಾಡಿ ಕೇಳ್ತೀನಿ. ಆಯ್ತಾ? ನೋಡಿ, ವಿರೋಧ ಪಕ್ಷದವರು ಮೊನ್ನೆ ಎಲ್ಲ ವಕ್ಫ್ ಬಗ್ಗೆ ಚರ್ಚೆ ಮಾಡಿದ್ರೆ ತಮಗೆಲ್ಲ ಗೊತ್ತಿರೋದ ವಿಚಾರ. ಇದು ವಕ್ಫ್ ಅದಾಲತ್, ಇದು ಗೊಂದಲ ಸೃಷ್ಟಿಯಾಗಿದೆ ಎಲ್ಲಿಂದ ಅಂದರೆ, ಇದು ವಕ್ಫ್ ಅದಾಲತ್ ನಾನು ಹಮ್ಮಿಕೊಂಡಿದ್ದೆ. ನಾನು 25/6/2004 11 ಡಿಸ್ಟಿಕಲ್ಲಿ ವಕ್ಫ್ ಅದಾಲತ್ನ ಹಮ್ಮಿಕೊಂಡಿದ್ದೆ. ನಾನು ಬೀದರಿಂದ ಹಿಡ್ಕೊಂಡು ಯಾದಗಿರಿ, ಗುಲ್ಬರ್ಗ, ಹುಬ್ಳಿ, ಧಾರವಾಡ, ಬೆಳಗಾಂ, ಬಿಜಾಪುರ ಬಂದಾದಮೇಲೆ ಗೊಂದಲ ಸೃಷ್ಟಿಯಾಯಿತು. ಕಾರಣ ಅಂದರೆ ನಮ್ಮನೆ ಯತ್ನಾಳ್ ಅವರು, ಅವ್ರಿಗೂ ಆಹ್ವಾನ ಕೊಟ್ಟಿದೆ ನಾನು, ನೀವು DC ಮೀಟಿಂಗ್ಗೆ ನೀವು ಬನ್ನಿ ಅಂತ. ಅವ್ರು ಯತ್ನಾಳ್ ಅವತ್ತು ಬಂದಿಲ್ಲ. 3 ದಿನ ಆದಮೇಲೆ ಅವ್ರು ಗೊಂದಲ ಸೃಷ್ಟಿ ಮಾಡಿ ಈ ರೈತರ ಜಾಗ ಎಲ್ಲ ವಕ್ಫ್ ಬೋರ್ಡ್ ಅವ್ರು ತೊಗೊಂಡು ಬಿಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಆರೋಪನ ಮಾಡಿರೋದು ತಮಗೆಲ್ಲ ಗೊತ್ತಿರೋದೇ ವಿಚಾರ. ನಾವು ಮಾಡಿರೋದು ಹಿನ್ನೆಲೆ ಏನಕ್ಕಂದರೆ, ಸನ್ಮಾನ್ಯ ಅಧ್ಯಕ್ಷ ವಕ್ಫ್ ಅದಾಲತ್ ಮಾಡಿರೋದು ಬೆಲ್ಲ ಸಾಹೇಬರು ಅವತ್ತು ಬಂದಿದ್ದರು, ಧಾರವಾಡಲ್ಲಿ ಅವರು ಬಂದಿದ್ದರು, ಅವರು DC ಮೀಟಿಂಗಲ್ಲಿದ್ದರು. ಆ ಥರ ಯಾವುದನ್ನು ನಡೀತಾ ಬೆಲ್ಲ ಸಾಹೇಬ್ರೆ, ನಾನು ಬಲವಂತ ಮಾಡಿ ರೈತರ ಜಾಗ ವಕ್ಫ್ ಬೋರ್ಡ್ ಹೆಸರಲ್ಲಿ ಮಾಡಿದ್ದೆ ಅಂತ ಆ ಮೀಟಿಂಗಲ್ಲಿ ನಾನು ಕೇಳಿದ್ನ ಅವತ್ತು. ನಾನು ಏನು ನ್ಯಾಯಬದ್ಧಾಗಿ ಏನು ಖಾತಾಗಳು ಮಾಡಬೇಕಂತ ಮಾಡಿ ಅಂತ ಹೇಳ್ಬಿಟ್ಟು ನಾನು ಸೂಚನೆ ಕೊಟ್ಟಿದ್ದು ತಾವು ಅವತ್ತು ಮುಂದೆ ಇದ್ರಿ. ತಮಗೆಲ್ಲ ಗೊತ್ತಿದ್ದಂಗೆ ವಕ್ಫ್ ಆಸ್ತಿ ಟೋಟಲ್ ಇರೋದು 1,28,000 ಟೋಟಲ್ ವಕ್ಫ್ ಆಸ್ತಿ. ವಕ್ಫ್ ಆಸ್ತಿ ಇದು ಯಾವುದು 1,28,000 ಅಂದರೆ ದಾನಿಗಳು ದಾನ ಮಾಡಿರೋದು. ಇದು ಯಾವುದು 1 ಇಂಚು ಸರ್ಕಾರದ 1 ಇಂಚು ಜಾಗ ಇಲ್ಲ. ಸರ್ಕಾರದ ಯಾವ್ದು ನಮ್ಮ ಜಾಗ ಇದೆ ಅಂದರೆ, ಖಬರ್ದಾರ್ 2017 ಮನೆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಮಾಡುವಾಗ ಒಂದು ಆದೇಶ ಮಾಡಿದ್ರು, ಬರೀ ಮುಸಲ್ಮಾನ್ ಸಮಾಜಗಂತ ಇಲ್ಲ, ಎಲ್ಲ ಸಮಾಜದವ್ರಿಗೆ, ಹಿಂದೂ ಸಮಾಜದವ್ರಿಗೆ ರುದ್ರಭೂಮಿ ಏನಾದ್ರು ಬೇಕಾದರೆ ಅವ್ರಿಗೆ ಅಗತ್ಯ ಇದ್ದರೆ ಅವ್ರ ಜಾಗ ಕೊಡಿ, ಕ್ರಿಶ್ಚಿಯನ್ ಸಮಾಜಕ್ಕೆ ಮಶಾನಿಗೆ ಜಾಗ ಬೇಕಾದರೆ ಅವ್ರಿಗೂ ಕೊಡಿ, ಮುಸ್ಲಿಂ ಸಮಾಜಕ್ಕೆ ಖಬರಸ್ತಾನ್ಗೆ ಜಾಗ ಬೇಕಾದರೆ ಅವ್ರಿಗೂ ಕೊಡಿ ಅಂತ ಆದೇಶ ಮಾಡಿದಾದ್ಮೇಲೆ ನಾವು ಸರ್ಕಾರದಿಂದ ಖಬರಸ್ತಾನ್ಗಂತ ಜಾಗ ತಗೊಳ್ತಾ ಇದ್ದೀವಿ. ಅದು ಬಿಟ್ಟು 1 ಇಂಚು ನಾವು ಸರ್ಕಾರಿ ಜಾಗ ನಾವು ಯಾವುದು ವಕ್ಫ್ ಬೋರ್ಡ್ಗೆ ನಾವು ತಗೊಂಡಿಲ್ಲ, ಜಾಗ ಇಲ್ಲ. 1,28,000. 1,28,000ದಲ್ಲಿ ಕರ್ನಾಟಕ ಇಮಾಮ್ ಅಬಾಲಿಷನ್ ಲ್ಯಾಂಡಲ್ಲಿ 47,263 ಎಕರೆ ಹೋಯ್ತು. 47,263 ಎಕರೆ. ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟಲ್ಲಿ 23,620 ಎಕರೆ ಹೋಯ್ತು. ಅದರಲ್ಲಿ ಸರ್ಕಾರಿ ಅಕ್ವೈರ್ ಮಾಡ್ಕೊಂಡಿರೋ ಪಬ್ಲಿಕ್ ಪರ್ಪಸ್ ಅಂತ ಹೇಳ್ಬಿಟ್ಟು ಒಂದು 3,000 ಚಿಲ್ಲರೆ 3,000 ಎಕರೆ ಸರ್ಕಾರವರು ಅಕ್ವೈರ್ ಮಾಡ್ಕೊಂಡು ಪಬ್ಲಿಕ್ ಪರ್ಪಸ್ ಅಂತ. ಇದು 17,969 ಎಕರೆ ಏನು ಪ್ರೈವೇಟರ್ ಎನ್ಕ್ರೋಚ್ ಮಾಡಿದ್ದಾರೆ. ಆ ಪ್ರೈವೇಟ್ ಎನ್ಕ್ರೋಚ್ ಮಾಡಿದ ಹಿನ್ನೆಲೆಯಲ್ಲಿ ನಾನೇನು ಮಾಡಿದೆ, ಎಲ್ಲ ಕಡೆ ವಕ್ಫ್ ಅದಾಲತ್ ಮಾಡಬೇಕಂತ ವಕ್ಫ್ ಅದಾಲತ್ ಮಾಡಿರೋದು. ಪ್ರೈವೇಟ್ ಎನ್ಕ್ರೋಚ್ಮೆಂಟ್ ಯಾರ್ದದು? ಯಾವುದು ಬೇರೆಯವ್ರದಿಲ್ಲ. 95% ಮುಸಲ್ಮಾನೇ ಇರೋದು. ವಕ್ಫ್ ವರ್ಸ್ ಮುಸಲ್ಮಾನೇ 95%, ಎಲ್ಲೋ 5% ಬೇರೆಯವರಿದ್ದಾರೆ. ನಾವು ಯಾವುದೂ ದೇವಸ್ಥಾನ ಆಸ್ತಿ ಆಗಲಿ ನಮ್ಮ ರೈತರದ್ದು ಇದ್ದಾಗಲಿ ನಾವು ತಗೊಳಕ್ಕೆ ನಮ್ಮ ಹಿನ್ನೆಲೆ ಇಲ್ಲ. ಇದು ವಕ್ಫ್ ಅದಾಲತ್ ಇದು ನಾನು ಹೇಳ್ಬಿಟ್ಟು ನಾನು ಕಂಪ್ಲೀಟ್ ಮಾಡ್ತೀನಿ. ಏನೀಗ ಬೇರೆಯವರು ಒತ್ತು ಇದನ್ನ ಮಾಡಿ ಅದನ್ನ ಟೇಬಲ್ ಮಾಡಿಯಲ್ಲ, ಟೇಬಲ್ ಮಾಡ್ತೀನಿ ನಾನು. ಯಾರ್ಯಾರು ಒತ್ತುವರಿ ಆಗಿದೆ ಅದೇ ಟೇಬಲ್ ಮಾಡಿ. ಟೇಬಲ್ ಮಾಡಿದ್ರೆ ಕ್ಲಿಯರ್ ಆಗಿ ಮಾಹಿತಿ ಕೊಡ್ತೀನಿ ನಾನು. ಎಲ್ಲ ಅದನ್ನ ಇನ್ಯಾರೋ ಮಾಡಿದ್ದಾರೆ ಅಂತ ಮುಚ್ಚಿಟ್ಟು ಹಿನ್ನೆಲೆಯಲ್ಲಿ ಟೇಬಲ್ ಮಾಡಿ ಆಯ್ತು ಹೇಳಿದ್ರೆ ಟೇಬಲ್ ಮಾಡ್ತಾರೆ.
ಟವಲ್ ಇಸ್ಕೋ ಸ್ವಲ್ಪ ಮಾತಾಡಿದ್ರೆ ಒಳ್ಳೇದು ಅಂತ ಅಷ್ಟೇ. ಟೇಬಲ್ ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ. ನಾನು ಟೇಬಲ್ ಮಾಡ್ತೀನಿ, ಕೊಡ್ತೀನಿ, ಅದು ಮಾಹಿತಿ ಎಲ್ಲ ಕೊಡ್ತೀನಿ. ಅವ್ರ ಉತ್ತರ ಯಾವ ಟೈಮ್ ಹೇಳಿ ಸರ್, ಸಭಾಧ್ಯಕ್ಷರೇ. ಕೇಳಿ ಹೇಳಿ ನಮ್ಗೆ ಯಾವ ಟೈಮ್ ಅಲ್ಲಿ ಅವ್ರು ಉತ್ತರ ಕೊಡ್ತಾರೆ ಅಂತಾನೂ ಗೊತ್ತಿರ್ಲಿಲ್ಲ. ಕೇಳಿದಾಗ ಉತ್ತರ ಕೊಡ್ಲಿಕ್ಕೆ ಇಲ್ಲಿ ಕೇಳಿ ಸರ್, ನನ್ನ ಮಾಹಿತಿನ ನೀವೇನೋ ಟೈಮ್ ನಿಗದಿ ಮಾಡಬೇಕಿತ್ತು. ಕ್ವಶನ್ ಅವರು ಎಲ್ಲ ಹೇಳಿದ್ರಿ, ಕ್ವಶನ್ ಅವರ್ ಆದ್ಮೇಲೆ ಅಂತ ಹೇಳಿದ್ರಿ ನೀವು. ಕ್ವಶನ್ ಅವರ್ ಇಲ್ಲ, ಈಗ ಉತ್ತರ ಕರ್ನಾಟಕ ಅರ್ಧಕ್ಕೆ ನಿಲ್ಸ್ಬಿಟ್ರಿ. ಇಲ್ಲ ಯಾಕಂತ ಹೇಳಿದ್ರೆ ಅದು ಅವ್ರಿಗೇನು ಅರ್ಜೆಂಟ್ ಹೋಗ್ಲಿಕ್ಕಿದ್ದ ಕಾರಣ, ಮುಖ್ಯಮಂತ್ರಿ ಮಿನಿಸ್ಟರ್ಗೆ ಹೋಗ್ಲಿಕ್ಕಿದ್ದ ಕಾರಣ. ಎಲ್ಲಿಗೆ ಹೋಗ್ತಾರೆ ಅವರು? ಎಲ್ಲೂ ಹೋಗಲ್ಲ. ನಿಮ್ಮದು ಅವ್ರೆಲ್ಲೂ ಹೋಗಲ್ಲ, ಜಮೆ ಇರ್ತಾರ ಅವ್ರು. ಎಲ್ಲ ಒಂದು ಮೀಟಿಂಗ್ ಇತ್ತು ನನ್ನ ಊರ್ಗೋತಿ. ನಾಳೆ ಉತ್ತರ ಕೊಡೋದು ನಾಳೆ ನಿಂದು. ನಾನು ರಿಕ್ವೆಸ್ಟ್ ನನಗೋಸ್ಕರ ರಿಕ್ವೆಸ್ಟ್ ಬೆಲ್ಲದಕ್ಕೆ ಹೇಳಿ ಏನ್ ಸರ್, ಆ ಹಿನ್ನೆಲೆಯಲ್ಲಿ ಅಶ್ವತ್ಥ ನಾರಾಯಣ ಒಪ್ಕೊಂಡು ನಾನು ಬೇಡ ಬೇಡ ಅಂತ ಹೇಳಿದೆ. ಕೂತ್ಕೊಂಡು ಪರ್ಮಿಷನ್ ತಗೊಂಡು ನಾನು ಮಾತಾಡ್ತಾರೆ. ಅಶ್ವತ್ಥರೇ, ನಾನು ಹೇಳ್ಬಿಡ್ತೆ, ಆಮೇಲೆ ನೀವು ಮಾತಾಡಿ. ಆ ಹಿನ್ನೆಲೆಯಲ್ಲಿ ಅಶೋಕ್ ಸರ್ ನಾನು ವಫ್ ಅದಾಲತ್ ಮಾಡಿದ್ದು. ಆ ವಫ್ ಅದಾಲತ್ ಇರ್ಲಿಲ್ಲ, ಅದಕ್ಕಿಂತ ಮುಂಚೆ ವಫ್ ಅದಾಲತ್ ಮಾಡುವಾಗ ಬೆಲ್ಲ ಸರ್ ಬಂದಿದ್ರು. ಆ ಮೀಟಿಂಗ್ ಅಲ್ಲಿ ಬೆಲ್ಲ ಸರ್ ಇದ್ರು. ಹಂಗೆ ಬಿಜಾಪುರಲ್ಲೂ ನಾವು ಮನೆ ಯತ್ನಾಳ್ ಅವ್ರಿಗೂ ಆಹ್ವಾನ ಕೊಟ್ಟಿದ್ರು, ಅವ್ರು ಬಂದಿಲ್ಲ. ನಾನು ನೀವು ಹೆಗ್ಲೆಲ್ಲ ನನ್ನ ಹೆಸರು ಇಡಾತೀರ ಅಲ್ಲ. ನಾ ಎದಕ್ ಬಂದಿದ್ನಿ ಅಂದ್ರ ಅಲ್ಲಿ ಐತಲ್ಲ, ಏನೋ ನೀವು ನಿಮ್ಮಿಂದ ಮತ್ತೇನು ಅಂತ ಆಗ್ಬಾರ್ದಂತ ನೋಡಕ್ ಬಂದಿದ್ದೆ. ಇಲ್ಲ, ಆ ತರ ಅಂತ ನಾನು ಹೇಳ್ತಾರೆ. ಹಾಗಾಗಿ ಯತ್ನಾಳ್ ಅವ್ರಿಗೂ ನಾವು ಆಹ್ವಾನ ಕೊಟ್ಟಿದ್ವಿ, ನೀವು ಬನ್ನಿ ಅಂತ. ಯತ್ನಾಳ್ ಲೋಕಲ್ ಅವರಿದ್ರು, ಲೋಕಲ್ ಬಂದಿಲ್ಲ ಅವರು. ಆಮೇಲೆ 3 ದಿನ ಆದ್ಮೇಲೆ ಪ್ರತಿಭಟನೆ ಇಟ್ಕೊಂಡು ಎಲ್ಲ ರೈತರ ಆಸ್ತಿ ಎಲ್ಲ ಒಬ್ಬೊಡಿಗೆ ತಗೊಂಡ್ಬಿಡ್ತಾವ್ರೆ. 2000 ಎಕರೆ ಅಂತಾರೆ ಯಾವುದೋ ಊರಲ್ಲಿ, 2000 ಎಕರೆ ಅಂತ ಹೇಳ್ಬಿಟ್ಟು ಪ್ರೊಟೆಸ್ಟ್ ಮಾಡಿರೋದು ತಮಗೆಲ್ಲ ಗೊತ್ತಿದೆ, ಈ ರಾಜ್ಯ ಜನಕ್ಕೆ ಗೊತ್ತಿದೆ. ಆಮೇಲೆ DC ಅವನೇ ಹೇಳಿಕೆ ಕೊಟ್ಟರು, ವಿಡಿಯೋ ಮುಖಾಂತರ DC ಅವರು ಹೇಳಿಕೆ ಕೊಟ್ಟರು. ಏನು ಯತ್ನಾಳ್ ಅವ್ರು ಏನು ಆರೋಪ ಮಾಡ್ತಾವ್ರೆ, ಆ ಥರ 2000 ಎಕರೆ ಯಾವುದಿಲ್ಲ, ಬರೇ ವಫ್ ಆಸ್ತಿ ಇರೋದು, ಅಲ್ಲಿ 11 ಎಕರೆನೇ ಇದೆ ಅಂತ ಅವ್ರು DC ಅವರೇನೆ ವಿಡಿಯೋ ಮುಖಾಂತರ ಅವ್ರಿಗೆ ವಿಡಿಯೋ ಮುಖಾಂತರ ಹೇಳಿದ್ದಾರೆ. ಅಲ್ಲಿ ಗೊಂದಲ ಸೃಷ್ಟಿ ಆಯಿತು. ಇದು ಪದ್ಧತಿ ಇವತ್ತಿಂದ ಇಲ್ಲ. ಈ ವಫ್ ಅದಾಲತ್ ಮಾಡ್ಕೊಂಡು ಬರ್ತಾ ಇರೋದು, ಈ ನೋಟಿಸ್ಗಳು ಕೊಡ್ತಾ ಇರೋದು ಪದ್ಧತಿ ಇವತ್ತಿಂದ ಇಲ್ಲ, ಬಹಳ ಹಿಂದಿನ ಬರ್ತಾ ಇರೋದು. ಏನೋ 60-70 ವರ್ಷದಿಂದನೂ ಈ ಪದ್ಧತಿ ಎಲ್ಲ ಸರ್ಕಾರದಲ್ಲಿ, ಜನತಾದಳ ಸರ್ಕಾರಲ್ಲೂ ನೋಟಿಸ್ ಕೊಟ್ಟಿದ್ದೀವಿ, ಕಾಂಗ್ರೆಸ್ ಸರ್ಕಾರಲ್ಲೂ ನೋಟಿಸ್ ಕೊಟ್ಟಿದ್ದೀವಿ, BJP ಸರ್ಕಾರಲ್ಲೂ ನೋಟಿಸ್ ಕೊಟ್ಟಿದ್ದೀವಿ. ಈಗ BJP ಸರ್ಕಾರ ಇರುವಾಗ 2008ಇಂದ ಹಿಡ್ಕೊಂಡು 2013ವರೆಗೂ 1100 ನೋಟಿಸ್ ಕೊಟ್ಟು ಖಾತಾಗಳು ಮಾಡಿದ್ದಾರೆ BJPದಲ್ಲಿ. ಎಷ್ಟು? 2008ಇಂದ ಹಿಡ್ಕೊಂಡು 2013ವರೆಗೂ 1100 ನೋಟಿಸ್ ಕೊಟ್ಟಿದ್ದಾರೆ. ಅದಾದಮೇಲೆ 2019ಇಂದ ಹಿಡ್ಕೊಂಡು 2023ವರೆಗೂ 4567 ನೋಟಿಸ್ಗಳಿಗೆ ಕೊಟ್ಟಿದ್ದಾರೆ. ಒಟ್ಟಾಗಿ BJP ಸರ್ಕಾರ ಇರುವಾಗ 5667 ನೋಟಿಸ್ಗಳು BJP ಸರ್ಕಾರ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ 2013ಇಂದ ಹಿಡ್ಕೊಂಡು 2018ವರೆಗೂ 3286 ನೋಟಿಸ್ಗಳು 86 ನೋಟಿಸ್ಗಳು ಈ ಪದ್ಧತಿ. ಯಾರಿಗೆ ನೋಟಿಸ್? ನೋಟಿಸ್ಗಳು ಬಿಜೆಪಿ ಇದ್ದಾಗ ಕೊಟ್ಟಿರೋದು ಹೇಳ್ತಾ ಇದ್ದೀರಾ? ಬಿಜೆಪಿ ಸರ್ಕಾರ ಕೊಟ್ರಿ, ನೀವು ಮಾಡಿದ ಕಾನೂನಿಂದ, ನಾವು ಹೇಳ್ತೀನಿ, ನೀವಿಲ್ಲ. ಬಿಫೋರ್ ಇಂಡಿಪೆಂಡೆನ್ಸ್ ಅಲ್ಲಿ 1930 ವಫ್ ಆಕ್ಟ್ ಬಂತು. 1930 ವಫ್ ಆಕ್ಟ್ ಬಂತು. ಅದಾದ್ಮೇಲೆ ಸ್ವಲ್ಪ ಚೇಂಜಸ್ ಮಾಡ್ಬಿಟ್ಟು 1923 ವಫ್ ಆಕ್ಟ್ ಇರೋದು. ಅದಾದ್ಮೇಲೆ ನಮ್ಮ ಸರ್ಕಾರದಲ್ಲಿ ಆಗಿದ್ದು, ನಮ್ಮ ಸರ್ಕಾರದಲ್ಲಿ ನೋಟಿಸ್ ಕೊಟ್ರಿ ಕಮಿಟಿಯಿಂದ ಆಗಿದ್ದು, ಸರ್ಕಾರದಿಂದ ಆಗಿದ್ದಲ್ಲ. ಲೆಜಿಸ್ಲೇಟಿವ್ ಕಮಿಟಿಯಲ್ಲಿ ಕರೆದು ಅದು ನಿಮ್ಮ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಇನ್ಸ್ಟ್ರಕ್ಷನ್ ಮೇಲೆ ನಾ ಮಾಡ್ತಾ ಇದ್ದೇನೆ ಅಂತ ನೀವು ಜಮೀನು ಬದಲಾವಣೆ ಆಗ್ತಾ ಇದೆ ನಿಮ್ಮ ಸರ್ಕಾರದಲ್ಲಿ. ನಮ್ಮ ಸರ್ಕಾರದಲ್ಲಿ ಹಂಗಾಗಿದ್ದಿಲ್ಲ. ಉತ್ತರ ನೀವು ಸರ್ಕಾರ ಪರವಾಗಿ ಉತ್ತರ ಕೊಡ್ಲಿ, ಆಮೇಲೆ ಏನ್ ಕ್ಲಾರಿಫಿಕೇಶನ್ ಬೇಕು ನೀವು ಕೇಳಿ. ಅವರು ಉತ್ತರ ಕೊಡ್ಲಿಕ್ಕೆ ತಯಾರಾಗಿದ್ದಾರೆ. ಈಗ ಅಶೋಕ್ ಅವರು ಲೀಡರ್ ಆಫ್ ದಿ ಅಪೋಸಿಷನ್, ನೀವು ಅನೇಕ ವರ್ಷಗಳ ಕಾಲ ಮಂತ್ರಿಗಳಾಗಿದ್ರಿ. ಸರ್ಕಾರ ಉತ್ತರ ಕೊಡುವಾಗ ಮಧ್ಯೆ ಡಿಸ್ಟರ್ಬ್ ಮಾಡಿದ್ರೆ ಅವ್ರು ಉತ್ತರ ಕೊಡಕ್ಕಾಗತ್ತಾ? ಲೆಟ್ ಹಿಮ್ ರಿಪ್ಲೈ.
ಆಮೇಲೆ ಕೇಳಿ ಏನ್ ಬೇಕಾದ್ರೂ ಕೇಳಿ ಬರ್ಕಳಿ ಕೇಳಿ ಆಮೇಲೆ ಈ ವಕ್ಫ್ ಆಕ್ಟ್ ಬಂದಿರೋದು ಹೇಳ್ತಾ ಇದ್ದೀರಾ ಸ್ವಾತಂತ್ರ್ಯ ಬರೋದು ಮುಂಚೆನೆ ತಾಳಪ್ಪ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮಂತ್ರಿಗಳು ಉತ್ತರ ಕೊಡುವಾಗ ನೀವೆಲ್ಲ ಡಿಸ್ಟರ್ಬ್ ಮಾಡಬಾರ್ದು ಅಂತ. ನಾನು ಹಂಗೆ ವಿರೋಧ ಪಕ್ಷ ನಾಯಕ ಮಾತಾಡುವಾಗ 12 ಜನ ಎದ್ದು ನಿಂತ್ಕೊಂಡು ಮಾತಾಡಕ್ಕೆ ಬಿಡ್ಲಿಲ್ಲ. ಇಲ್ಲ, ಇನ್ಮೇಲೆ ಮಾತಾಡಕ್ ಕೊಡಲ್ಲ ಬಿಡಿ. ಮಾತಾಡ್ಬೇಡ್ರಪ್ಪ, ಇನ್ಮೇಲೆ ಯಾರು ಮಾತಾಡಲ್ಲ. 12 ಜನ ಇನ್ಮೇಲೆ ಯಾರು ಮಾತಾಡಲ್ಲ. ಮಾತಾಡಕ್ಕೆ ಬಿಡ್ಲಿಲ್ಲ. ನೀವ್ ಹೇಳ್ತೀರಾ, ನೀವು ಮಾತಾಡಿದ್ರು ಗಲಾಟೆ ಮಾಡ್ತೀರಿ, ನೀವು ಮಾತ್ರ ಸುಮ್ಮನೆ ಇರಿ ಅಂತ ಹೇಳಿ. ಒಂದೊಂದ್ಸಾರಿ ಕಂಟಿನ್ಯೂಯಸ್ ಆಗಿ ಮಾತಾಡಬಾರ್ದು ಅಂತೇನಿಲ್ಲ. ಅವ್ರಿಗೆ ಅನುಮಾನ ಬಂದಾಗ ಕೇಳ್ತಾರೆ. ನೀವು ಉತ್ತರ ಕೊಡಕ್ ಆಗಲ್ಲ ಅಂತಂದ್ರೆ ಕೊಡಬೇಡಿ. ಅಲ್ಲ, ವಿರೋಧ ಪಕ್ಷ ನಾವು ಮಾತಾಡುವಾಗ ಅವ್ರದ್ದೇನಿತ್ತು ರಚನೆ ಮಾಡಕ್ಕೆ ಏನಿರ್ತದೆ, ನಾವು ಆಪಾದನೆ ಮಾಡಕ್ಕೆ ವಿರೋಧ ಪಕ್ಷದವ್ರು ಮಾತಾಡುವಾಗ ಯಾರು ಉತ್ತರ ಯಾರು ಪ್ರಶ್ನೆ ಮಂತ್ರಿ ಕೊಡ್ಬೇಕು. ರೂಲಿಂಗ್ ಪಾರ್ಟಿ ಅವರು ಉತ್ತರ ಕೊಡುವಾಗ ಯಾರು ವಿರೋಧ ಪಕ್ಷದವರು ಮಾತಾಡಬಾರ್ದು ಅಂತ ಲೆಟ್ ಅಸ್ ಪಾಸ್ ಎ ರೆಸಲ್ಯೂಷನ್, ಲೆಟ್ ಅಸ್ ಟೇಕ್ ಎ ಡಿಸಿಷನ್ ಇನ್ ದಿಸ್ ಹೌಸ್. ಅಲ್ಲ, ಹಂಗೆ ಆಗಲ್ರಿ, ಹಂಗ ಆಗೋದಿಲ್ಲ. ಅಲ್ಲ, ನಮ್ಗೆ ಹೇಳ್ತಾ ಇದ್ದೀರಲ್ಲ ನೀವು ಉತ್ತರ ಕೊಡಕ್ಕೆ ನೀವು ಮಾತ್ರ ಮಾತಾಡಬೇಡಿ. ತಗೋಬಹುದು, ನಾವು ಮಾತಾಡ್ತಾ ನೀವು ಡಿಸ್ಟರ್ಬ್ ಮಾಡಬೇಡಿ. ಹಾಗೆಲ್ಲ ಈಗ ಅವ್ರು ಉತ್ತರ ಕೊಡ್ಲಿ, ಅವ್ರು ಉತ್ತರ ಕೊಡ್ಲಿ. ಏನು ಕೇಳಲೇಬೇಡಿ ಅಂತ ಹೇಳಕ್ ಹೋಗಲ್ಲ. 3 ಜನ 4 ಜನ ಒಟ್ಟಿಗೆ ಎದ್ದು ನಿಂತ್ಕೊಂಡು ಕೇಳಿದ್ರೆ ಏನು 12 ಜನ ಉತ್ತರ ಹೆಂಗೆ 12 ಜನ ಎದ್ದು ನಿಂತ್ಕೊಂಡು ಮಾತಾಡಲ್ಲ. ಇನ್ಮೇಲೆ ಮಾತಾಡಲ್ಲ. ಬಟ್ ಮಾತಾಡಲ್ಲ. ರೆಕಾರ್ಡ್ ತೆಗೆಸ್ತಾ ಮಾಡಿದ್ರೆ ನಿಮ್ ಫೋರ್ಸ್ ಅಲ್ಲಿ ಕೇಳೇ ಇಲ್ಲ ಸರ್, ನಿಮ್ ಫೋರ್ಸ್ ಅಲ್ಲಿ ನಾವು ಕೇಳೇ ಇಲ್ಲ ಸರ್. ರೆಕಾರ್ಡ್ ತೆಗೆದು ಮುಖ್ಯಮಂತ್ರಿಗಳು ರೆಕಾರ್ಡ್ಸ್ ತೆಗಿಸಿ ನೋಡಿ ಯಾರ್ಯಾರು ಡಿಸ್ಟರ್ಬ್ ಮಾಡಿದ್ರು, ಎಷ್ಟೆಷ್ಟು ಜನ ಎದ್ದಿದ್ರು. ಇನ್ಮೇಲೆ ಮಾಡಲ್ಲ ಅಂತ ಬಿಡಿ, ಇನ್ಮೇಲೆ ಮಾಡಲ್ಲ. ನಮ್ದು ಹೇಳ್ತೀರಾ ನೀವು ಸಾವಧಾನವಾಗಿ ನಡ್ಕೊಳ್ಳಿ. ನಮ್ಮವ್ರು ಮಾಡದೆ ಹಿಂಗೆ, ನಮ್ಮವ್ರು ಇದೇ ಕೆಲಸದಲ್ಲೇ ಬಂದಿರೋದು, ಅದೇ ಅಭ್ಯಾಸ ಅವ್ರಿಗೆ ಅನ್ನೋ ತರ ಹೇಳ್ತಾ ಇದ್ದ. ಅದೇ ಅಭ್ಯಾಸ ಆದ್ರೆ ಬಿಟ್ಬಿಡೋಣ. ನನಗೆ ಹೋದ್ ಸಾರಿ ಉತ್ತರನೇ ಕೊಡಕ್ ಬಿಡ್ಲಿಲ್ಲ, ಬಾವಿಗಿಳಿದು ಬಿಟ್ರಿ. ಹೌದು, ನೀವು ಉತ್ತರನೇ ಕೊಡಕ್ ಬಿಡ್ಲಿಲ್ಲ. ಅಲ್ಲ ಸರ್, ನೀವು ನಮಗೆ ಮಾತಾಡಲಿಲ್ಲ, ಅವ್ರು ಮಾತಾಡಕ್ಕೆ ಬಿಡ್ಲಿಲ್ಲ, ಅನಿವಾರ್ಯವಾಗಿ ಬಾವಿಗೆ ಹೋದ್ವಿ ನಾವು. ಈಗ ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂಸದೀಯ ಚೌಕಟ್ಟಿನಲ್ಲಿ ಕೆಲಸ ಮಾಡುವಾಗ ಅನುಮಾನಗಳಿದ್ದಾಗ ಕೇಳಬೇಕು. ಬಟ್ ಅದನ್ನೇ ಒಂದು ಕಂಪ್ಲೀಟ್ ಆಗಿ ಉತ್ತರ ಕೊಡಕ್ಕೆ ಬಿಡದೇ ಇಲ್ಲ ನಾವು ಅನ್ನೋ ತರ ಆಗ್ಬಾರ್ದು, ಪರಿಸ್ಥಿತಿ ನಿರ್ಮಾಣ ಆಗ್ಬಾರ್ದು. ಅಲ್ಲ ಸರ್, ಒಬ್ಬೊಬ್ರು ಎದ್ದು ನಿಂತ್ಕೊಂಡು ಮಾತಾಡ್ಲಿ. ಈಗ ನಾನ್ ಮಾತಾಡುವಾಗ ಯಾರಿಗೋ ಒಬ್ಬರಿಗೆ ಡೌಟ್ ಬರ್ತೈತೆ, ಒಬ್ರು ಎದ್ದು ನಿಂತ್ಕೊಂಡು ಮಾತಾಡ್ಲಿ, ಕೇಳಲಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ನಾನು ಎಲ್ಲರೂ ಎದ್ದು ನಿಂತ್ಕೊಂಡು ಗಲಾಟೆ ಮಾಡಿದ್ರೆ ನಾವು ಮಾತಾಡೋದಂಗೆ. ನಮ್ ಸ್ಪೀಕರ್ ಅವರು ಬುಲೆಟ್ ಟ್ರೈನ್ ತರ ಇರ್ತಾರೆ. ಆಯ್ತಾ 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 ಅಂತ ಹೇಳ್ತಾನೆ ಇರ್ತಾರೆ. ಬುಲೆಟ್ ಟ್ರೈನ್ ಅವ್ರಿಗೆ ಗೊತ್ತಿದೆ, ಅವ್ರು ಸಾಕಷ್ಟು ಅನುಭವ ಆಗಿದೆ, ಅವ್ರು ಮಾತಾಡ್ತಾರೆ. ಬೇರೆಯವ್ರನ್ನ ಮಾತಾಡಿದ್ರೆ, ವಿರೋಧ ಪಕ್ಷದ ನಾಯಕರು ಮಾತಾಡುವಾಗ, ಅಥವಾ ಅಶ್ವಥ್ ನಾರಾಯಣ ಮಾತಾಡುವಾಗ, ಅಥವಾ ಡೆಪ್ಟಿ ಲೀಡರ್ ಮಾತಾಡುವಾಗ, ಇನ್ಯಾರೋ ಬೇರೆಯವ್ರು ಮಾತಾಡುವಾಗ, ಸುನಿಲ್ ಮಾತಾಡುವಾಗ ಹೇಳಿದ್ರೆ ಸ್ಪೀಕರ್ ಇದ್ದಾರೆ, ಸ್ಪೀಕರ್ ಕಂಟ್ರೋಲ್ ಮಾಡ್ತಾರೆ. ನಾವು ಹಾಗಂತೇಳಿ ಅವ್ರು ಮಾತಾಡ್ತಾರೆ ನಾವು ಮಾತಾಡ್ತೀವಿ ಅಂತ ಅನ್ಬಾರ್ದು. ಆಯ್ತು, ಆಗಿಲ್ಲ ಅವ್ರು ಮಾಡೋದೇ ತಪ್ಪು ಹೇಳ್ಬೇಕು. ಈಗ ಮನೆ ಅಶೋಕ್ ಸಾಹೇಬ್ ಹೇಳ್ದಂಗೆ ಈ ಆಕ್ಟ್ ಇವತ್ತಿಂದ ಇಲ್ಲ, ಬಿಫೋರ್ ಇಂಡಿಪೆಂಡೆನ್ಸ್ ಅಲ್ಲೇನೆ 1913 ಆಕ್ಟ್ ಆಗಿರೋದು. ಏನೇ ಹಿಂದಿನ ಬಿಫೋರ್ ಇಂಡಿಪೆಂಡೆನ್ಸ್ ಬ್ರಿಟಿಷ್ ಕಾಲದಲ್ಲೇನೆ 1930 ಓದ್ತೀನಿ, ನಿಮ್ಗೆ ಡೀಟೇಲ್ ಕೊಡ್ತೀನಿ ನಾನು. 1930 ಆಕ್ಟ್ ಆಗಿರೋದು. ಅದಾದ್ಮೇಲೆ ಸ್ವಲ್ಪ ಚೇಂಜಸ್ ಮಾಡಿ ತಿರ್ಗಾ 1923 ಇನ್ನೊಂದು ಆಕ್ಟ್ ಮಾಡ್ತಾರೆ. ಅದಾದ್ಮೇಲೆ ಆಫ್ಟರ್ ಇಂಡಿಪೆಂಡೆನ್ಸ್ ಅಲ್ಲಿ 1954 ವಫ್ ಅಮೆಂಡ್ಮೆಂಟ್ ಆಕ್ಟ್ ಮಾಡ್ತಾರೆ. ಆ ಹಿನ್ನೆಲೆಯಲ್ಲೇ ನಾವೆಲ್ಲ ಸುಪ್ರೀಂ ಕೋರ್ಟಲ್ಲಿ ಆದೇಶ ಆಗಿರೋದು ತಮಗೆಲ್ಲ ಗೊತ್ತಾಯಿದೆ. ಅದಾದ್ಮೇಲೆ ಲಾ ಡಿಪಾರ್ಟ್ಮೆಂಟಿಂದ ಒಂದು ಒಪಿನಿಯನ್ ಕೇಳ್ತಾರೆ. ಲಾ ಡಿಪಾರ್ಟ್ಮೆಂಟ್ಗೆ ಒಂದು ಒಪಿನಿಯನ್ ಕೇಳ್ತಾರೆ. ಇಟ್ ಇಸ್ ವಫ್ ಇದೀಗ ಅಪ್ಲಿಕೇಬಲ್ ಆಗ್ತದ ಅಂತ ಕೇಳ್ತಾರೆ. ಇಮಾನ್ ಅಬಾಲಿಷನ್ ಆಕ್ಟ್ ಅದಕ್ಕೆ ಇಂಪ್ಲಿಮೆಂಟ್ ಆಗ್ತದಂತ. ಅದಲ್ಲಿ ನಿಮ್ಮ ಸರ್ಕಾರ ಇರುವಾಗ ಮೋಸ್ಟ್ ಪ್ರಾಬಬ್ಲಿ ಸಮ್ಮಿಶ್ರ ಸರ್ಕಾರ ಇರ್ತದೆ 2019, ಇಲ್ಲ BJP ಸರ್ಕಾರ ಇರ್ಬೋದು. ಅದನ್ನು ಲಾ ಡಿಪಾರ್ಟ್ಮೆಂಟ್ ಅವರು ಹೇಳ್ತಾರೆ ಇದಕ್ಕೆ ಅಪ್ಲಿಕ ಆಗಲ್ಲ ಅಂತ ಹೇಳ್ತಾರೆ ಒಪಿನಿಯನ್ಗೆ. ಅದಾದ್ಮೇಲೆ ತಿರ್ಗಾ ಒಂದು ಸುಪ್ರೀಂ ಕೋರ್ಟ್ 2017 ಸುಪ್ರೀಂ ಕೋರ್ಟಲ್ಲಿ ಮೋಹನ್ ಶಾಂತಗಳು ಒಂದು ಜಡ್ಜ್ಮೆಂಟ್ ಕೊಡ್ತಾರೆ. ಸುಪ್ರೀಂ ಕೋರ್ಟಲ್ಲಿ ಏನಂತ ಕೊಡ್ತಾರೆ, ಒನ್ಸ್ ಇಟ್ ಈಸ್ ಎ ನೋಟಿಫೈ ಇಟ್ ಈಸ್ ಫೈನಲ್ ಆಸ್ ಪರ್ ಜಡ್ಜ್ಮೆಂಟ್, ಎನಿ ಡಿಸ್ಪ್ಯೂಟ್ ಅಬೌಟ್ ದಿ ಪ್ರಾಪರ್ಟಿ ದೇ ಕ್ಯಾನ್ ಅಪ್ರೋಚ್ ಸಿವಿಲ್ ಕೋರ್ಟ್
ಏನಾರು ಹಂಗಿದ್ರೆ ಸಿವಿಲ್ ಕೋರ್ಟ್ ಹೋಗೋಕೆ ಅವಕಾಶ ಇದೆ ಅಂತ ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಇದು. ಸುಪ್ರೀಂ ಕೋರ್ಟ್ ಅವರು ಜಡ್ಮೆಂಟ್ ಕೊಡ್ತಾರೆ. ಅದಾದಮೇಲೆ ಕೇಂದ್ರ ಸರ್ಕಾರ ಅಂತ ತಮಗೆಲ್ಲ ಗೊತ್ತಿರೋದು, ನಾನು ಪದೇ ಪದೇ ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ನಿಮ್ಮದೇ ಮ್ಯಾನಿಫೆಸ್ಟೋದಲ್ಲಿ ಎನ್ಕರೇಜ್ಮೆಂಟ್ ತೆಗಿಬೇಕಂತ ಆಗಿರೋದು ತಮಗೆಲ್ಲ ಗೊತ್ತು. ಮೊನ್ನೆನೂ ಹೇಳಿದ್ದೀನಿ, ತಿರ್ಗಾ ಪದೇ ಪದೇ ಹೇಳೋಕೆ ಹೋಗಲ್ಲ. ಕೇಂದ್ರ ಸರ್ಕಾರ ಏನು ಮಾಡ್ತಾರೆ, GPS ಮ್ಯಾಪಿಂಗ್ ಅಂತ ಹೇಳ್ಬಿಟ್ಟು GPS ಮ್ಯಾಪಿಂಗ್ ಅಂತ ಮಾಡಿಬಿಟ್ಟು 2014 ಹಿಡ್ಕೊಂಡು 2022ವರೆಗೂ 5,99,00,000 ಅನುದಾನ ನಮ್ಮ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಇಡೀ ರಾಜ್ಯಕ್ಕೆ ಕೊಡ್ತಾರೆ. 325 ಕೋಟಿ ಕೊಟ್ಟವ್ರೆ. ಇಡೀ ದೇಶಕ್ಕೆ ಎಲ್ಲ ರಾಜ್ಯಕ್ಕೆ ದುಡ್ಡು ಕೊಡ್ತಾರೆ. ನಮ್ಮ ರಾಜ್ಯಕ್ಕೆ ಸರ್ವೆ ಮಾಡಿಸಿ ಅಂತ ಹೇಳ್ಬಿಟ್ಟು 6 ಕೋಟಿ ಅನುದಾನನ ಕೇಂದ್ರ ಸರ್ಕಾರ ಕೊಟ್ಟಿದೆ. ಕೇಂದ್ರ ಸರ್ಕಾರದಿಂದ ಪ್ರತಿ ವರ್ಷ ಕೊಟ್ಕೊಂಡು ಬರ್ತಾವ್ರೆ. ನಮಗೆ 2014 ಹಿಡ್ಕೊಂಡು 2023ವರೆಗೂ ಅನುದಾನ ಬಂದಿದೆ. ಅದ್ರ ಜೊತೆಯಲ್ಲಿ ಈಗ ಸರ್ಕಾರ ಆದೇಶ, ತಾವು ಹೇಳ್ತೀರಾ ನೋಟಿಸ್ ಆಕ್ಟ್ ಪ್ರಕಾರ ಕೊಟ್ಟಿದ್ದೀವಿ ಅಂತ. ತಮ್ಮ ಸರ್ಕಾರ 2010 ಹಿಡ್ಕೊಂಡು 2023ವರೆಗೂ 6 ಸರ್ಕಾರ ಆದೇಶನ ಹೊರಡಿಸಿದ್ದೀರಾ. 2010 ನಿಮಿಷ ಆದೇಶ ಕೊಡ್ತೀನಿ. ತಾವು ಒಂದ್ ಮಿಸ್ ಮಾಡಿದ್ರಿ. ಇವತ್ತೇನು ಅನಾಹುತಗಳು ನಮ್ಮ ರಾಜ್ಯದಲ್ಲಿ ಆಗತ್ತಾವ, ನಾನು ಕೊನೆ ಅಲ್ಲ ಅದಕ್ಕೆ ಮೂಲ ಕಾರಣ ಅದನ್ನು ನೀವು ಮಿಸ್ ಮಾಡಿದ್ರಿ. 1957ರಲ್ಲಿ ಆದಂತ ಅಮೆಂಡ್ಮೆಂಟ್ ಬಗ್ಗೆ ಹೇಳಿದ್ರಿ. ರೆಹಮಾನ್ ಖಾನ್ ಅವರು ಮೈನಾರಿಟಿ ಮಿನಿಸ್ಟರ್ ಇದ್ದಾಗ UPA 2ದಲ್ಲಿ ಮನಮೋಹನ್ ಸಿಂಗ್ ಸೋನಿಯಾ ಗಾಂಧಿ ಆಡಳಿತದಲ್ಲಿ ಏನು ಕಾನೂನದಲ್ಲಿ ವಕ್ಫ್ ಕಾನೂನದಲ್ಲಿ ಏನು ಬದಲಾವಣೆ ಆಯ್ತು, ಆ ವಕ್ಫ್ ಕಾನೂನದಿಂದ ದೊಡ್ಡ ಅನಾಹುತಗಳು ಶುರುವಾದವು. ಅದ್ರ ಬಗ್ಗೆ ನೀವು ಹೇಳ್ತಾ ಇಲ್ಲ. ಆ ಕಾನೂನಿನ ಬಗ್ಗೆ ಹೇಳ್ತೀನಿ, ಕೊನೆಗೆ ಬರ್ತೀನಿ ನಾನು. ತಮ್ಮ ಹಿಂದಿನ ತಮ್ಮ ಸರ್ಕಾರ ಇರುವಾಗಲೇ 6 ನೋಟಿಸ್ಗಳು ಸರ್ಕಾರ ಆದೇಶ ಮಾಡಿದ್ದಾರೆ. 2004/1/2010 ಸರ್ಕಾರ ಆದೇಶ ಕಾಪಿ ಇದೆ, ನಾನು ಕಳಿಸ್ತೀನಿ. ನಾನು ಸರ್ಕಾರ ಆದೇಶ ಮಾಡಿರೋದು ಏನಂತ ಮಾಡ್ತಾರೆ, ಅಪ್ಡೇಟಿಂಗ್ ರೆವೆನ್ಯೂ ರಿಕಾರ್ಡ್ಸ್ ಆಫ್ ವಫ್ ಪ್ರಾಪರ್ಟೀಸ್. ಆಲ್ ಡೆಪ್ಟಿ ಕಮಿಷನರ್ಸ್ ಆರ್ ಡೈರೆಕ್ಟೆಡ್ ಟು ಎಕ್ಸಾಮಿನ್ ವಫ್ ರಿಕಾರ್ಡ್ಸ್ ಅಂತ ಒಂದು ಆದೇಶ ಮಾಡ್ತಾರೆ. ಯಾವಾಗ 4/1/2010 ಗೌರ್ಮೆಂಟ್ ಆದೇಶ ಹೌದು. ನಿಮ್ಮ ಸರ್ಕಾರ BJP ಸರ್ಕಾರ, ಅವಾಗ ಮೋಸ್ಟ್ ಪ್ರಾಬ್ಲಿ ಯಡಿಯೂರಪ್ಪನೇ ಮುಖ್ಯಮಂತ್ರಿ ಆಗಿರ್ತಾರೆ ಆವಾಗ. ಅದು ಒಂದಾಯ್ತಾ. ಅದಾದಮೇಲೆ ಇನ್ನೊಂದು 29/5/2010 ಇನ್ನೊಂದು ಸರ್ಕಾರ ಆದೇಶ ಹೊರಡಿಸ್ತಾರೆ. ಇನ್ನೊಂದು ಆದೇಶ, ಅದನ್ನೆಲ್ಲ ಕಾಪಿ ಕೊಡ್ತೀನಿ ನಿಮಗೆ. ಏನಂತ, ಡೈರೆಕ್ಷನ್ ಇಶ್ಯೂಸ್ ಬೈ ದಿ ಚೀಫ್ ಸೆಕ್ರೆಟರಿ, ಡೈರೆಕ್ಷನ್ ಟು ಆಲ್ DCs SPs ಯಾವ ಡೇಟ್, and 29/5/2010 29/5/2010 direction issues to the all chief secretary, direction to the all DCs SPs and ACs, take step for removal encroachment of waqf properties. ತಮ್ಮ ಆದೇಶ, ತಮ್ಮ ಸರ್ಕಾರ ಅಲ್ಲ ಆದೇಶ ಮಾಡಿರೋದು, ಕರೆಕ್ಟಾ? ಇದೊಂದು 2010 ಆಯಿತು. 2011 ಇನ್ನೊಂದು ಆದೇಶ ಮಾಡ್ತಾರೆ ಸರ್ಕಾರ ವತಿಯಿಂದ. ಇನ್ನೊಂದು ಆದೇಶ ಮಾಡ್ತಾರೆ, ನೋಟಿಸ್ ಇಶ್ಯೂ ಬೈ ರೀಜನಲ್ ಕಮಿಷನರ್ ಕಲಬುರ್ಗಿ ಡಿವಿಷನ್, ಡೈರೆಕ್ಷನ್ ಟು ಕಲಬುರ್ಗಿ ಡಿವಿಷನ್ DCs ACs ತಹಸೀಲ್ದಾರ್, ಪ್ರೊಟೆಕ್ಷನ್ಸ್ ಆಫ್ ವಫ್ ಪ್ರಾಪರ್ಟೀಸ್ ಅಂತ 2/4/2011 ಒಂದು ಸರ್ಕಾರ ಆದೇಶ ಹೊರಡಿಸ್ತಾರೆ. ಅದಾದ್ಮೇಲೆ 29/8/2020 ರೆವಿನ್ಯೂ ಡಿಪಾರ್ಟ್ಮೆಂಟ್ ಫ್ಲಾಗಿಂಗ್ ಮಾಡಬೇಕು. ಅದರ ಒಂದು ಖಾತಾ ಆದಮೇಲೆ ಫ್ಲಾಗಿಂಗ್ ಮಾಡಬೇಕಾಗ್ತದೆ. ಅದಕ್ಕಂತ ಹೇಳ್ಬಿಟ್ಟು ಸರ್ಕಾರ ಆದೇಶ ಹೊರಡಿಸ್ತಾರೆ. 29/8/2020 ರೆವಿನ್ಯೂ ಡಿಪಾರ್ಟ್ಮೆಂಟ್ ಫ್ಲಾಗಿಂಗ್ ವಫ್ ಪ್ರಾಪರ್ಟೀಸ್ ಇರೋದು ಅದು ಇಮಿಡಿಯೇಟ್ ಮಾಡಿ ಅಂತ ಒಂದು ಆದೇಶ ಹೊರಡಿಸ್ತಾರೆ, ಸರ್ಕಾರ ಆದೇಶ ಇದು. ಅದಾದಮೇಲೆ 8/1/2021 ಇನ್ನೊಂದು ಆದೇಶ ಅರ್ಬನ್ ಡಿಪಾರ್ಟ್ಮೆಂಟಿಂದ ಇನ್ನೊಂದು ಸರ್ಕಾರಿ ಆದೇಶ ಹೊರಡಿಸ್ತಾರೆ. 8/1/2023 ಪವರ್ಸ್ ಆಫ್ ವಫ್ ಪ್ರೊಟೆಕ್ಷನ್ ಟಾಸ್ಕ್ ಫೋರ್ಸ್ ರಚನೆ ಮಾಡಿ ಅಂತ ಒಂದು ಟಾಸ್ಕ್ ಫೋರ್ಸ್ ರಚನೆ ಮಾಡಿ ಅಂತ ಒಂದು ಆದೇಶ ಹೊರಡಿಸ್ತಾರೆ. ಯಾವಾಗ 8/1/2021 ಇನ್ನೊಂದು ಆದೇಶ 27/1/2021 ಫ್ಲಾಗಿಂಗ್ ಮಾಡಿ ಅಂತ ಇನ್ನೊಂದು ಆದೇಶ ಹೊರಡ್ತಾರೆ. ವಫ್ ಪ್ರಾಪರ್ಟೀಸ್ಗೆ ಫ್ಲಾಗಿಂಗ್ ಮಾಡಿ ಅಂತ ಹೇಳ್ಬಿಟ್ಟು ಆದೇಶನ ಹೊರಡಿಸ್ತಾರೆ. ಇದೆಲ್ಲ ಇವತ್ತಿಂದ ಇಲ್ಲ, ಆ ಪದ್ಧತಿ ಅವತ್ತಿಂದನೇ, ಇವತ್ತು ಹಿಂದಿಂದನೇ ಆ ನೋಟಿಸ್ ಕೊಡೋ ಪದ್ಧತಿಗಳು ಬಂದಿದೆ. ಅದಕ್ಕಂತ ನೀವು ಒಂದು ದೊಡ್ಡ ಇಶ್ಯೂ ಮಾಡಿಬಿಟ್ರಿ. ಇವರೆಲ್ಲ ಈ ಸರ್ಕಾರದಲ್ಲಿ ವಫ್ ಎಲ್ಲ ರೈತರ ಆಸ್ತಿ ಎಲ್ಲ ವಫ್ಗೆ ಮಾಡಿಸ್ಕೊಂತವ್ರೆ, ದೇವಸ್ಥಾನಗಳೆಲ್ಲ ವಫ್ಗೆ ತೊಗೊಂಡ್ಬಿಡ್ತಾವ್ರೆ ಅಂತ ಹೇಳ್ಬಿಟ್ಟು ತಾವೆಲ್ಲ ದೊಡ್ಡದಾಗಿ ಒಂದು ಇಶ್ಯೂ ಮಾಡಿದ್ರಿ. ನಾವು ಯಾವತ್ತೂ ಇದು ನಾವು ಮಾಡಿರೋದು ಹಿನ್ನೆಲೆ ಅಂದರೆ, ವಫ್ ಅದಾಲತ್ ಮಾಡಿರೋದು ಹಿನ್ನೆಲೆ ಅಂದರೆ, ನಮ್ಗೇನು 17,000 ಎಕರೆ ಏನು ಎನ್ಕರೇಜ್ಮೆಂಟ್ ಪ್ರೈವೇಟ್ ಎನ್ಕರೇಜ್ಮೆಂಟ್ ಮಾಡಿದಾರಲ್ಲ ಅದನ್ನ ತಗೊಳ್ಬೇಕಂದ. ಟೋಟಲ್ ಆಸ್ತಿ ಇದ್ದಿದ್ದು ಮುಂಚೆ ಹೇಳಿದ್ವಿ 1,28,000 ಚಿಲ್ಲರೆದಲ್ಲಿ ಉಳಿದಿರೋದು ನಮ್ದು 20,000 ಉಳಿದಿದೆ. ಅದರಲ್ಲಿ 17,000 ಎನ್ಕರೇಜ್ಮೆಂಟ್ ಆಗಿದೆ. ಆ ಎನ್ಕರೇಜ್ಮೆಂಟ್ ತೆಗಿಯಕ್ಕಂತ ದಾನಿಗಳು ಏನಕ್ಕೆ ದಾನ ಮಾಡಿರೋದು? ಈಗ ವಫ್ಗೆ ದಾನಿಗಳು ಏನಕ್ಕೆ ದಾನ ಮಾಡಿದ್ದಾರೆ? ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ, ಹೆಂಡತಿ ಕಡೆಯವರು ಇರ್ತಾರೆ,
ತಂದೆ ಕಡೆಯವರು ಇರ್ತಾರೆ, ಬೇರೆ ಬೇರೆ ಅವ್ರ ರಿಲೇಷನ್ಸ್ ಇರ್ತಾರೆ. ಅದು ಬಿಟ್ಟು ಏನಿಗೆ ಮಾಡ್ತಾರೆ, ಸಮಾಜಕ್ಕೆ ಒಳ್ಳೇದಾಗಲಿ ಅಂತ ದಾನ ಮಾಡಿರೋ ದಾನಿಗಳು ಇದು. ಈಗ ಹೆಂಗ್ ಮುಜ್ರೆ ಆ ಥರನೇ ವಫ್ ಇದು. ಈಗ ಮುಜ್ರೆದಲ್ಲೂ 30,000 ನನ್ನ ಅನಿಸಿಕೆ ಒಂದು 8,000 ಏನೋ 9,000 ಎಕರೆ ಎನ್ಕ್ರೋಚ್ಮೆಂಟ್ ಆಗಿದೆ. ಅದೆಲ್ಲ ಬನ್ನಿ, ನಾವು ಎಲ್ಲ ಒಬ್ಬರದಿರಲಿ ಮುಜ್ರಾದಿರಲಿ ಎಲ್ಲ ತೆಗಿಬೇಕು ಎನ್ಕ್ರೋಚ್ಮೆಂಟ್ ನಾವೆಲ್ಲ ಸೇರಿ. ನಾವು ಯಾರು ರೈತರಿಗೆ ತೊಂದರೆ ಕೊಡ್ಬೇಕಂತೆಲ್ಲ ಯಾವ ದೇವಸ್ಥಾನ ನಾನು ಹೇಳಿದೆ ಮೊನ್ನೆ ಕೌನ್ಸಿಲಲ್ಲಿ ನಾನು ಹೇಳಿದ್ದೀನಿ, ದೇವಸ್ಥಾನ ವಫ್ ಪ್ರಾಪರ್ಟಿದಲ್ಲೇ ಅದ್ರ ದೇವಸ್ಥಾನ ಕಟ್ಟಿದ್ರು ನಾವು ಮುಟ್ಟಕ್ಕೆ ಹೋಗಲ್ಲ. ನಿಮ್ಮಂಗೆ ನಾವಿಲ್ಲ. ನೀವೆಲ್ಲೋ 200 ವರ್ಷ ಮಜೀದಿ ಕಟ್ಟಿರ್ತೀವಿ, ಅದಲ್ಲಿ ಲಿಂಗಾಯತಿ ಅಂತ ಹುಡ್ಕೋಕ್ ಹೋಗ್ತಿರಲ್ಲ, ಆ ಥರ ನಾವು ಮಾಡಲ್ಲ. ವಫ್ ಆಸ್ತಿದಲ್ಲಿ ದೇವಸ್ಥಾನ ಕಟ್ಟಿದ್ರು ನಾವು ಅದಕ್ಕೆ ನಾವು ಮುಟ್ಟಲ್ಲ. ಆಮೇಲೆ ರೈತರ ಜಾಗ ಯಾರನ್ನ ಮುಟ್ಟಕ್ಕೆ ಸಾಧ್ಯನಾ? ಮುಟ್ಟಲ್ಲ ಅಂತಿರಲ್ಲ. ನೋಡಿ, ಇಲ್ಲಿ ಶ್ರೀರಂಗಪಟ್ಟಣ ತಾಲೂಕು ಲಕ್ಷ್ಮೀ ದೇವಸ್ಥಾನ ವಕ್ಫ್ ಬೋರ್ಡ್ ನೋಟಿಸ್ ಕೊಟ್ಟಿದ್ದೀರಲ್ಲ, ನಾವು ಮುಟ್ಟಕ್ಕೆ ಹೋಗಲ್ಲ. ಹೇಳ್ತೀನಿ ಅದ್ರ ಬಗ್ಗೆ ಡೀಟೇಲ್ ನೋಟಿಸ್ ಕೊಟ್ರೆ ನೀವು ನೋಟಿಸ್ ಕೊಡ್ತೀವಿ ಮಾಡ್ತೀವಿ. ಯಾರು ಮುಟ್ಟಕ್ಕಾಗಲ್ಲ. ಓದಿರೋ ಸ್ಕೂಲ್ ನೋಟಿಸ್ ವಾಪಸ್ ಹೇಳಿದ್ವಿ ನಾವು. ನೋಟಿಸ್ ವಾಪಸ್ ಪಡ್ಕೊಂತೀವಿ ಅಂತ ಹೇಳಿದೀವಿ ನಾವು. ನೀವು ನಾನು ಹೇಳ್ತೇನೆ ತಕ್ಷಣ ಬಿಜೆಪಿ ಬಿಜೆಪಿ ಅವರೆಲ್ಲ ನಾನು ಹೇಳ್ತಾರೆ, ನೀವು ಕೊಟ್ಟಿರೋ ನೋಟಿಸ್ ಸರ್ಕಾರ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ, ಎಲ್ಲ ನೋಟಿಸ್ಗಳು ಮಾಡಿದ್ದಾರೆ. ಮೈಸೂರಲ್ಲಿ ಚಾಮುಂಡೇಶ್ವರಿ ಇದರಲ್ಲಿ 110 ಮನೆ ಕೊಂಡಿದ್ದಾರೆ. ಸ್ಪಷ್ಟವಾಗಿ ಹೇಳಿದ್ದಾರೆ, ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾರು ಸ್ಪಷ್ಟವಾಗಿ ಹೇಳಿದ್ದಾರೆ? ಒಂದು ವೇಳೆ ಪ್ಲೀಸ್ ಕೂತ್ಕೊಳ್ಳಿ ಸೂತ್ನಾರಾಯಣ, ಒಂದು ವೇಳೆ ದೇವಸ್ಥಾನಗಳಿಗೆ ನೋಟಿಸ್ ಕೊಟ್ಟಿದ್ರೆ ಈಗಾಗಲೇ ನಾನು ವಾಪಸ್ ತಗೋಬೇಕು ಅಂತ ಹೇಳಿದ್ದೀನಿ. ರೈತರುಗಳಿಗೆ ಕೊಟ್ಟಿದ್ರೆ ವಾಪಸ್ ತಗೋಬೇಕು ಅಂತ ಹೇಳಿದ್ದೀನಿ. ಇನ್ನೂ ತಗೊಳ್ಳದೆ ಹೋದರೆ ತಗೊಳ್ತೀವಿ. ನಂಬರ್ 1. ನಂಬರ್ 2, ದೇವಸ್ಥಾನಗಳಿಗೆ ಅದು ವಕ್ಫ್ ಪ್ರಾಪರ್ಟಿ ಇದ್ರೂ ಕೂಡ ದೇವಸ್ಥಾನದ ಪ್ರಾಪರ್ಟಿ ದೇವಸ್ಥಾನ ಮಾಡ್ಕೊಂಡಿದ್ರೆ ಆ ಪ್ರಾಪರ್ಟಿಗಳನ್ನ ವಾಪಸ್ ತಗೊಳ್ಳಲ್ಲ. ಹೋಗಲ್ಲ. ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ಕಿತ್ಕೊಳ್ಳಕ್ ಹೋಗಲ್ಲ. ಒಂದು ವೇಳೆ ನಾವು ನೋಟಿಸ್ ಕೊಟ್ಟು ಇದ್ರೆ, ಈಗ ನೋಟಿಸ್ ಈಗಾಗಲೇ ಅವ್ರು ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ, ಪ್ಲೀಸ್, ಈಗ ನೋಟಿಸ್ ವಾಪಸ್ ತಗೊಳೋದು ಪ್ರಶ್ನೆ ಅಲ್ಲ. ತಾವು ಹೇಳಿದ್ ಸರಿ ಇದೆ, ಅವತ್ತಿಂದನೂ ಹೇಳ್ತಾ ಇದ್ದೇವೆ. ಈಗ ಏನಂದ್ರೆ ನೀವ್ಯಾಕ್ರಿ ನೋಟಿಸ್ ಕೊಟ್ರಿ? ಫಾರ್ಮ್ ನಂಬರ್ RTC ನಲ್ಲಿ ಕಾಲಂ ನಂಬರ್ 9 ತೆಗಿತೀರಾ, ವಕ್ಫ್ ಫಂಡ್ ಅಂತ ತೆಗಿತೀರಾ, ಗೆಜೆಟ್ ನೋಟಿಫಿಕೇಶನ್ ಚೇಂಜ್ ಮಾಡ್ತೀರಾ, ಇದು ತಾವು ಸ್ಟೇಟ್ಮೆಂಟ್ ಕೊಡ್ಬೇಕು. ಇದು ನೋಟಿಸ್ ಕೊಟ್ಟು ವಾಪಸ್ ತಗೊಳೋದ್ರಿಂದ ಏನು ಪ್ರಯೋಜನ ಆಗಲ್ಲ. ಇನ್ನೊಬ್ಬ ಬಂದು ಕೊಡ್ತಾನೆ. ಕಾಲಂ ನಂಬರ್ 9 ತೆಗೆದು ಹಾಕ್ತೀರಾ, ಗೆಜೆಟ್ ನೋಟಿಫಿಕೇಶನ್ ಇಂದ. ಈಗ ನಾವು ದೇವಸ್ಥಾನ ಕೊಟ್ಟಿಲ್ಲ, ಸರ್ಕಾರದಲ್ಲಿ ಅಂದ್ರೆ ಅವರು ಕೊಟ್ಟು ವಾಪಸ್ ತಗೋತಾರೆ. ದೇವಸ್ಥಾನ ಕೊಟ್ಟಿಲ್ಲ, ಬಿಜೆಪಿ ಸರ್ಕಾರ ಇಡೀ ಏನ್ ನಾವು ಯಾವ್ದಾದ್ರು ವಕ್ಫ್ ಪ್ರಾಪರ್ಟಿಯಲ್ಲಿ ದೇವಸ್ಥಾನವನ್ನು ಒಂದ್ ಕಡೆ ಅಶೋಕ್ ಸರ್ ಮುಖ್ಯಮಂತ್ರಿ ಹೇಳಿದ್ದಾರೆ, ಆರಾಮ್ಸೆ ಮಾತಾಡು. ಏನ್ ಸರ್ ಹೇಳಿದ್ದಾರೆ, ನಾವು ನೋಟಿಸ್ ಅನ್ನ ಕೊಟ್ಟಿದ್ರು ವಾಪಸ್ ತಗೊಂತೀರಿ ಅಂತ ಮುಖ್ಯಮಂತ್ರಿಗಳು ಪದೇ ಪದೇ ಹೇಳಿದ್ದಾರೆ. ಈಗ ಸದನದಲ್ಲೂ ಹೇಳಿದ್ದೀರಾ. ಅದಕ್ಕಿಂತ ಮುಖ್ಯವಾಗಿ ಕಾಲಂ ನಂಬರ್ 9 ಮತ್ತು ಕಾಲಂ ನಂಬರ್ 11 ಅಲ್ಲಿ ನಾನು 1 ನಿಮಿಷ ಸರ್, ಅದನ್ನ ತೆಗಿಬೇಕಾದ್ರೆ ನೀವು 1994 ಒಂದು ಗೆಜೆಟ್ ಆಗಿದೆ ಸರ್ಕಾರದಿಂದ, 74ರಲ್ಲಿ ಒಂದು ಗೆಜೆಟ್ ಆಗಿದೆ.
ನಿಮ್ ಸರ್ಕಾರ ಇದ್ದಾಗೆ ಮಾಡಿದಿರ. ಆ ಗೆಜೆಟ್ ರದ್ದು ಮಾಡಿದ್ರೆ ಇದಕ್ಕೆಲ್ಲ ಮುಕ್ತಿ ಸಿಗ್ತೈತೆ. ಇಲ್ಲ ಅಂದ್ರೆ ತಿರ್ಗಿ ಇನ್ನೊಂದಷ್ಟು ದಿನ ಹೋದ್ಮೇಲೆ ತಿರ್ಗಿ ಇನ್ನೊಂದು ನೋಟಿಸ್ ಕೊಡ್ತಾರೆ. ಒಂದೇ ನಿಮಿಷ, ನಾನೇನ್ ಗಲಾಟೆ ಮಾಡಲ್ಲ ಸರ್. ನಿಮ್ಮೂರಲ್ಲಿ ನಾನು ಮೊನ್ನೆ ಕೋಟ್ ಮಾಡಿ ಹೇಳಿದ್ದೀನಿ. ಇದು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ವೆ ನಂಬರ್ 153 110 ಮನೆ ಎಲ್ಲ ಕುರುಬ ಜನಾಂಗದವರು ವಾಸ ಮಾಡ್ತಾ ಇದ್ದಾರೆ. ಅವ್ರು ಇವತ್ತಿಗೂ ಅಲಿತಾ ಇದ್ದಾರೆ ಸರ್. ಇವತ್ತಿಗೂ ಬಸ್ ಮಾಡ್ಕೊಂಡು ಪ್ರತಿ ತಿಂಗಳು ನಿಮ್ಮ ಹತ್ರನೂ ಬಂದು ಮನವಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ನನ್ನ ಹತ್ರ ಪ್ರತಿ ತಿಂಗಳು ಬಂದು ಇಲ್ಲಿ ನಿಂತ್ಕೊಂತಾರೆ ಸರ್. ಹೈಕೋರ್ಟ್ ಅಲ್ಲಿ ಕೇಸ್ ಪೆಂಡಿಂಗ್ ಇದೆ. ಅದು ಯಾಕೆ ಸರ್ ಹೈಕೋರ್ಟ್ ಅಲ್ಲಿ ಕೇಸ್ ಪೆಂಡಿಂಗ್ ಇದೆ? ನೋಟಿಸ್ ಯಾಕೋ ಒಂದ್ ನಿಮಿಷ ಅಶೋಕ್ ಸರ್, ಒಂದ್ ನಿಮಿಷ ಹೈಕೋರ್ಟ್ ಹೋಗಿಲ್ಲ. ನಾನು ಮಾತಾಡಲ್ಲ. ನೋಟಿಸ್ ಕೊಟ್ಟಿದ್ದೆ ಹೈಕೋರ್ಟ್ ನಾನು ಹೇಳ್ತೀನಿ ಕೇಳಿ. ಇದ್ರಲ್ಲ ಇಂಥವು ನೂರಾರಿದೆ, ಇಂಥದ್ದು ನೂರಾರಿದೆ. ಇವರು ಜನರಲ್ ನೋಟಿಸ್ ಯಾವಾಗ ಕೊಟ್ಟಿರೋದು? ಯಾವ ಟೈಮಲ್ಲಿ ಕೊಟ್ಟಿರೋದು? ಯಾವ ಟೈಮಲ್ಲಿ ನೋಟಿಸ್ ಕೊಟ್ಟವ್ರು ಹೇಳಿ ಒಂಚೂರು. ಅಲ್ಲ, ಕೃಷ್ಣರಾಜ ಸಾಗರದಲ್ಲಿ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ರು ಅಂತ ನಿನ್ಗೆ ಹೇಳ್ತೀನಿ. ನೋಟಿಸ್ ನಮ್ ಕಾಲದಲ್ಲೂ ಕೊಟ್ಟಿದ್ದಾರೆ. ಈ ವಿಚಾರಕ್ಕಷ್ಟೇ ನಾವು ಕೇಳ್ತಾ ಇರೋದು. ಈ 100 ಮನೆ ವಿಚಾರಕ್ಕೆ ಯಾರು ಕೊಟ್ಟರು ನೋಟಿಸ್? ದಯಮಾಡಿ ಹೇಳಿ. ಯಾರು ಕೊಟ್ಟಿದ್ದಾರೆ? ನೀವೇ ಕೊಟ್ಟರು. ಯಾರು ಕೊಟ್ಟಿರೋದು? ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇದೆ. ನಿಮ್ ಕಾಲದಲ್ಲೇ ನಿಮ್ ಸರ್ಕಾರ ಇರುವಾಗ ನೋಟಿಸ್ ಕೊಟ್ಟಿರೋದು. ಅದು ಮತ್ತೆ ತೊಂದರೆ ಕೊಟ್ಟರು ನೀವು. ನಿಮ್ ಕಾಲದಲ್ಲೇ ಆಮೇಲೆ ಒಂದ್ ನಿಮಿಷ ಯಾರು ಕಾಯ್ದೆ ಮಾಡಿದಾರ? ನೀವು ಅವರು ನಾಳೆ ಅದು 23 ಇದ್ದಲ್ಲ, ತಗೊಂಡಿಲ್ಲ. ನೀವು ವಾಪಸ್ ತಗೊಬೇಕಾಗಿದ್ದ. ಅಶೋಕ್ ಸರ್ ಬಿಜೆಪಿ ಸರ್ಕಾರ ಇದ್ದಾಗ ಒಬ್ರು ಅದಾದ್ಮೇಲೆ ಸರ್ಕಾರ ಇರ್ತಲ್ಲ, ಅವಾಗ ಯಾಕೆ ವಾಪಸ್ ತಗೊಂಡಿಲ್ಲ? ಕಾಯ್ದೆ ಕೇಳಿ. ಕಾಯ್ದೆ ಮಾಡೋದು ಆ ಕಾಯ್ದೆ ಪ್ರಕಾರ ವಾಪಸ್ ತಗೊಂಡಿಲ್ಲ ಹೇಳಿ. ಈಗ ಆಕ್ಟ್ ಮಾಡಿದ ಹಿನ್ನೆಲೆಯಲ್ಲೇ ನಾವು ನೋಟಿಸ್ ಸರ್ವ್ ಮಾಡಿದ್ದೀವಿ ಅಂತ ತಾವು ಹೇಳಿದ್ರ. ಕರೆಕ್ಟಾನೆ? ನಾವು ಆಕ್ಟ್ ಮಾಡಿದ ಹಿನ್ನೆಲೆ ನಾವು ನೋಟಿಸ್ಗಳು ಸರ್ವ್ ಮಾಡಿದೀವಿ. ನಿಮ್ ಸರ್ಕಾರ ಇರುವಾಗ ನೀವು ಯಾವತ್ತೂ ಹೇಳಿಲ್ಲ. ನಾವು ಇವತ್ತು ಸದನದಲ್ಲಿ ಹೇಳ್ತಾ ಇದೀವಿ, ಆ ಆಕ್ಟ್ ಇದ್ರು ದೇವಸ್ಥಾನ ಯಾರನ್ನ ಒಬ್ಬೊಟ್ಟು ಆಸ್ತಿಯಲ್ಲಿ ಕಟ್ಟಿದ್ರೆ ಅದಕ್ಕೆ ನಾವು ಮುಟ್ಟಕ್ ಹೋಗಲ್ಲ. ರೈತರ ಜಾಗ ಮುಟ್ಟಕ್ ಹೋಗಲ್ಲ. ರೈತರು ಅನ್ನ ಕೊಡ್ತಾರೆ, ಅನ್ನದಾತರವರು. ಅವ್ರ ಜಾಗ ಯಾವ ಕಾರಣಕ್ಕೆ ಮುಟ್ಟಲ್ಲ ನಾವು. ಮೆರವಣಿಗೆ ಆಮೇಲೆ ಒಂದ್ ನಿಮಿಷ ಸರ್, ಈ ತರ ದಯಮಾಡಿ ನಾನು ವಿರೋಧ ಪಕ್ಷ ಎಲ್ಲ ಮುಖಂಡ ಮಾಡಿ ಈ ತರ ರಾಜಕೀಯ ಮಾಡಬೇಡಿ. ಏನಕ್ಕೆ ಇದು ರಾಜಕೀಯ ಮಾಡಿದ್ರಿ? ಉಪಚುನಾವಣೆ ಇಲ್ಲಾಂದ್ರೆ ಇಶ್ಯೂ ತರ್ತಾ ಇರ್ಲಿಲ್ಲ. ಉಪಚುನಾವಣೆ ಇಶ್ಯೂ ತಂದ್ರಿ. ಜನ ಏನ್ ಮಾಡ್ರು? ಕರ್ನಾಟಕ ರಾಜ್ಯದ ಜನ ಮೂರು ಕಾಂಗ್ರೆಸ್ ಅನ್ನ ಗೆಲ್ಸ್ಕೊಟ್ರು. ರಾಜಕೀಯ ಮಾಡಿ ಬೇರೆ ತರ ರಾಜಕೀಯ ಮಾಡಿ
ಗೆಲ್ಲಕ್ಕೆ ಕೆಲಸ ಮಾಡಬೇಡಿ. ನಾನು ಓಪನ್ ಆಗಂತ ಹೇಳಿದರೆ ನಾನು ಓಪನ್ ಅಂತ ಕೇಳಿ ನಾನು ಓಪನ್ ಆಗಂತೀನಿ. ನಾನು ಮುಸ್ಲಿಂ ಆಗಿರ್ಬೋದು, ಹಿಂದೂಸ್ತಾನಿ ಕನ್ನಡ ಈಗ ಮಾನ್ಯ ಅಧ್ಯಕ್ಷೆ ಈಗ ಶಿವನ ಲಿಂಗ ಈಗ ಹುಡುಕಿ ನಾವ್ ಹೆಂಗ್ ಮಾಡ್ತೀವಿ ಜಡ್ಮೆಂಟ್ ಕೊಟ್ಟಿದ್ದಾರೆ. ರಾಜಕೀಯ ಮಾಡ್ಬಿಡಿ, ರಾಜಕೀಯ ಮಾಡಕ್ ಹೋಗ್ಬೇಡಿ. ನಮ್ಮ ಸಾಧ್ಯ ಹಿಂದೂ ಬೇರೆ ನಿಮಗ್ ಮಾತ್ರ ಮುಸ್ಲಿಂ ಸರ್ ಒಂದ್ ನಿಮಿಷ ತಡ್ರಿ ಅವ್ರದಾರ ನಿಮಗ್ ಮಾತ್ರ ಕೇಳೋಣ ಹೇಳ್ರಿ ಹೇಳ್ರಿ ಏನ್ ಹೇಳ್ತೀರಿ ಮಾತಾಡ್ತೀರಿ ಸರ್ ಅರಗ ಸರ್ ಏನ್ ಹೇಳ್ರಿ ನೀವು ಹೇಳ್ರಿ ನನ್ನ ರಿಕ್ವೆಸ್ಟ್ ಇಷ್ಟೇನೆ, ನೋಡಿ ನೀವು ಉತ್ತರ ಕೊಡ್ತಾ ಇದ್ದೀರಿ, ಪೂರ್ಣ ಕೊಡಿ. ಇಲ್ಲಿ ಮಧ್ಯದಲ್ಲಿ ನಮ್ಮ ಯಾರ ಜಾಣತನವೂ ಬೇಡ, ಯಾಕಂದ್ರೆ ಇದು ಇವತ್ತಿಗೆ ಮುಗಿಯೋದಿಲ್ಲ, ಎಂಡ್ ಆಗೋದಿಲ್ಲ. ತಾವೇ ಹೇಳಿದ್ರಿ ನಿಮ್ ಕಾಲದಲ್ಲಿ ಅಷ್ಟು ನೋಟಿಸ್ ಕೊಟ್ರಿ, ನಮ್ಮ ಕಾಲದಲ್ಲಿ ನೋಟಿಸ್ ಪ್ರಶ್ನೆ ಬರಲ್ಲ. ನೋಟಿಸ್ನ ಕೊಡ್ಲಿಕ್ಕೆ ಕಾರಣವಾಗಿರ್ತಕ್ಕಂಥ ಕಾಯ್ದೆಗಳಿದ್ದಾವೆ. ನಾನು ನೀವು ಸರ್ಕಾರ ಇತ್ತಿಲ್ಲ ಸರ್, ಕೇಳ್ರಿ ಇಲ್ಲಿ 4 ಹಿಡ್ಕೊಂಡಿದ್ದವರೆಗೂ ನಿಮ್ದೇ ಸರ್ಕಾರ ಇದೆಯಲ್ಲ. ಕೇಳಿ ರಾಜ್ಯ ಸರ್ಕಾರ ತೆಗಿಯಕ್ಕೆ ಸಾಧ್ಯ ತೆಗಿಬೇಕಾಗಿರೋದು ಬೇಕಾದ್ರೆ ಕೇಂದ್ರ ಒಂದ್ ನಿಮಿಷ ಕೇಳಿ. ನಾವು ನೀವು ಯಾರು ರಾಜಕೀಯ ಮಾಡೋದು ಆದ್ರೆ ತಾವೊಂದು ಮಾತು ಹೇಳಿದ್ರೆ ಇದ್ರಲ್ಲಿ ರಾಜಕೀಯ ಬೇಡ ಅಂತ. ನಾವು ರಾಜಕೀಯ ಮಾಡುವಂತ ಅವಶ್ಯಕತೆ ಇಲ್ಲ. ಒಳ್ಳೇದೇ, ರೈತರು ಎದ್ದು ಬೀದಿ ಮೇಲೆ ಬಂದ್ರು, ನಿಮ್ಗೂ ಗೊತ್ತಿದೆ. ಒರಿಜಿನಲ್ ರೈತರು ಯಾರು ಬಂದಿಲ್ಲ. ನೀವು ಸೃಷ್ಟಿ ಮಾಡಿ ರಾಜಕೀಯ ಮಾಡಿರೋದ್ರಲ್ಲಿ ರೈತರು ಬಂದಿಲ್ಲ, ಒರಿಜಿನಲ್ ರೈತರು. ಮತ್ತೆ ಇನ್ಯಾರು ಬಂದಿಲ್ಲ? ಅನ್ಯಾಯ ಆಗಿದ್ರೆ ನಮ್ದು ಮಾಡಿ. ನಾನು ನಾನು ಬರಕ್ ಸಿದ್ಧ ಆಗಿದ್ದೀನಿ. ಇವ್ರು ಎಲ್ಲ ರೈತರಿಗೆ ಹೋಗೋ ನಡೀರಿ, ಎಲ್ಲ ರೈತರಿಗೆ ಅನ್ಯಾಯ ಮಾಡಿದ್ರೆ ಪ್ರಶ್ನೆ ಸಚಿವರೇ ರೈತರ ಬಗ್ಗೆ ಮಾತಾಡೋ ನೈತಿಕ ಹಕ್ಕು ಇಲ್ಲ ನಿಮಗೆ. ರೈತರ ಹೆಸರಲ್ಲಿ ಪ್ರಮಾಣ ವಚನ ತಗೊಂಡು ನೀವು ಈ ರೀತಿ ರೈತರ ಕಷ್ಟದಲ್ಲಿದ್ದಾರೆ, ಸಾಲ ನಂತ ಪ್ರಿಂಟಿಂಗ್ ಮುಖ್ಯಮಂತ್ರಿ ಆದ್ರು ಒಂದೇ ವರ್ಷಕ್ಕೆ ಮಾಡಿದ್ರು. ಅವ್ರ ಉತ್ತರ ರೈತರ ಬಗ್ಗೆ ಮಾತಾಡ್ತಾರೆ. ನೀವೇ ಇಲ್ಲಿ ಅನ್ಯಾಯ ಆಗಿದೆ ಹೋಗು ಅಂತ ಹೇಳು. ಮುಖ್ಯಮಂತ್ರಿಗಳು ಕೂಡ ಹೇಳ್ತಾರೆ, ಅವ್ರು ಹೇಳಿದ ಮೇಲೆ ಮುಖ್ಯಮಂತ್ರಿಗಳು ನಿಮಗೇನೇ ಇದ್ರು ಕ್ಲಾರಿಫೈ ಮಾಡ್ತಾರೆ. ದಯವಿಟ್ಟು ಕೂತ್ಕೊಳ್ರಿ. ಆಂಗ್ಸೈಟಿ ನನಗೆ ಅರ್ಥ ಆಗುತ್ತೆ, ನಿಮ್ಮ ರಾಜಕೀಯ ನನಗೆ ಅರ್ಥ ಆಗುತ್ತೆ. ಮಾಡಿ ಮಾಡಬೇಡಿ ಅಂತ ಹೇಳಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯ ಮಾಡಬೇಕು.
ಅವರು ಮಿನಿಸ್ಟ್ರು ಉತ್ತರ ಕೊಡಕ್ಕೆ ಶುರು ಮಾಡಿದ್ದಾರೆ, ನೀವು ಚರ್ಚೆ ಎಲ್ಲ ಮಾಡಿದ್ದೀರಿ ಅಲ್ವಾ, ಇವೆಲ್ಲ ವಿಚಾರಗಳನ್ನೆಲ್ಲ ಹೇಳಿದ್ದೀರಿ. ಲೆಟ್ ಹಿಮ್ ರಿಪ್ಲೈ ಸರ್. ಆಮೇಲೆ ನೀವೇನ್ ಬೇಕಾದ್ರೂ ಕೇಳಿ ಮಿಸ್ಟರ್ ಸರ್ ತಾವೇ ಹೇಳಿದ್ರಿ ಹೋಮ್ ಮಿನಿಸ್ಟರ್ ಮತ್ತೆ ಎಲ್ಲರೂ ಬೇಕಾದ್ರೆ ಯೋಚನೆ ಬಂದ್ಬಿಟ್ಟಿದೆ ನಮ್ ಜಮೀರ್ ಅವರಿಗೆ ನಾವು ಡಿಸ್ಟರ್ಬ್ ಮಾಡ್ಬೇಕು ಅಂತ ಹೇಳಲ್ಲ. ಬಿಡಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? ನಾವು ಹೇಳಿದಾಗೆ ಉತ್ತರ ಕೊಡ್ಬೇಕಾ? ನಾವು ಹೀಗೆ ಮಧ್ಯ ನೀವು ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತಾ ಇಲ್ಲ, ಒಂದು ಸಣ್ಣ ಕ್ಲಾರಿಫಿಕೇಶನ್ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅವರು ರಿಪ್ಲೈ ಸರ್ ಅವರು ಕಂಪ್ಲೀಟ್ ಇಸ್ ರಿಪ್ಲೈ ಕ್ಲಾರಿಫಿಕೇಶನ್ ಕೇಳೋದಲ್ಲ ಟು ಕ್ವಶನ್ ಹಿಮ್. ಅಲ್ಲಲ್ಲ ಅವ್ನು ಏನಾದ್ರು ತಪ್ಪು ಮಾಡಿದ್ರೆ ಅಥವಾ ಸರಿ ತಪ್ಪು ಮಾಡಿದ್ಕೆ ಪ್ರಶ್ನೆ ಅನುದಾನ ಇದ್ರೆ ಆಮೇಲೆ ಪ್ರಶ್ನೆ ಕೇಳಿ ಅದನ್ನ. ಅದು ಬಿಟ್ಬಿಟ್ಟು ಕ್ಲಾರಿಫಿಕೇಶನ್ ಅಲ್ಲ. ಅವ್ರು ಏನ್ ಹೇಳಿದ್ರು ಗೊತ್ತಾ, ಮಾನ್ಯ ನಾವು ಮಸೀದಿ ಹೊರಡೆ ಇರುವಂತ ಸದಸ್ಯರೇ ಶಿವಲಿಂಗ ಇರುವಂತ ಲಿಂಗಗಳಿರುವಂತದನ್ನ ಮಸೀದಿಗಳನ್ನ ಹೊಡೆದಿದ್ದೀರಾ ಅಂತ ಹೇಳಿದ್ರು. ಇಲ್ಲ ಹಂಗಿಲ್ಲ ಹೇಳಿದ್ರು ಅವರು. ಕಟ್ಟಿದ್ರೆ ನಾವು ಮುಟ್ಟಲ್ಲ. ಮಿಸ್ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು, ಕ್ಲಾರಿಟಿ ಕರೆಕ್ಟ್ ಮಾಡಿ. ನಿಮ್ಗೆ ಹೇಳ್ತಿದ್ದೀನಿ. ಒಂದೇ ನಿಮಿಷ ಸರ್. ನಾನು ಅಪೋಸಿಷನ್ ಲೀಡರ್, ನಾನು ಮಾತಾಡುವಾಗ ಪರ್ಟಿಕ್ಯುಲರ್ ಆಗಿ ಮುಖ್ಯಮಂತ್ರಿಗಳೇ ನಾನು ಸರ್ವೆ ನಂಬರ್ ಹೇಳಿದೆ ಪರ್ಟಿಕ್ಯುಲರ್. ಕೊಟ್ಟಿಲ್ಲ ಸರ್, ನಾವ್ ಹಿಂಗೆ ಒಂದ್ ನಿಮಿಷ ನಾವು ನೋಟಿಸ್ ಕೊಟ್ಟಿಲ್ಲ. ಅದಕ್ಕೆ ನಾವು ಒಪ್ಕೊಳ್ಳಿದ್ರೆ ಹೆಂಗ್ ಅವರೇ ಪ್ರಶ್ನೆ ಅವರೇ ನೋಟಿಸ್ ಅವರ ಪ್ರಶ್ನೆ ಕೇಳಿದ್ರೆ ಆದ್ಮೇಲೆ ಆ ಕೇಸ್ ಇದೆ. ಸ್ಕೂಲ್ದು ಯಾವತ್ತು ತಾವು ಹೇಳ್ತಾ ಇದ್ರ ಸ್ಕೂಲ್ದು ಅದು ಈಗ ಮೊನ್ನೆ ನೋಟಿಸ್ ಕೊಟ್ಟಿರೋದು, ಹಿಂದೆ ನೋಟಿಸ್ ಕೊಟ್ಟಿರೋದು ಅದು ಯಾವತ್ತೂ ನೋಟಿಸ್ ಕೊಟ್ಟಂಗಿಲ್ಲ, ಹಿಂದೆ ನೋಟಿಸ್ ಕೊಟ್ಟಿರೋದು. ನಾಯಕರಿಗೆ ಒಂದೇ ಕೇಳ್ಕೊಳ್ಳೋದು ನಾನು ಆತರ ಯಾರನ್ನ ರೈತರಿಗೆ ಆತರ ಅಂದ್ರೆ ಒಫಾಸ್ತಿ ಎಲ್ಲ ಬಿಟ್ಕೊಡ್ಬೇಕಾಗ್ತದೆ. ನಾವು ದೇವಸ್ಥಾನ ಮತ್ತೆ ರೈತರು ನೀವೆಲ್ಲ ಆಸ್ತಿ ಬಿಟ್ಕೊಡಿದ್ರೆ ಏನ್ ಮಾಡೋದು ನಾವು? ನೀವೆಲ್ಲ ಆಸ್ತಿ ಬಿಟ್ಕೊಡಕ್ಕಾಗ್ತದ? ನಾವು ಫಸ್ಟ್ ಆಗಿ ಹೇಳ್ತಾ ಇದ್ದೀನಿ ನಾನು, ದೇವಸ್ಥಾನಗಳು ನಾವು ಮುಟ್ಟಲ್ಲ. ಆಮೇಲೆ ರೈತರಿಗೆ ಯಾವತ್ತೂ ತೊಂದರೆ ಕೊಡಲ್ಲ, ರೈತರಿಗೆ ತೊಂದರೆ ಕೊಡೋ ಪ್ರಶ್ನೆನೇ ಬರಲ್ಲ. ಆತರ ಯಾವ್ದನ್ನ ಇದ್ರೆ ನನ್ ನೇರವಾಗಿ ಕರೀರಿ, ನಾನು ಬರ್ತೀನಿ, ನಡೀರಿ, ಅಲ್ಲೇ ಬರ್ತೀನಿ. ನೋಟಿಸ್ ಕೊಟ್ಟವ್ರೆ ಅಲ್ಲಿ ಕೂತ್ಕೊಂಡು ನಾನು ಬಗೆಹರಿಸ್ತೀನಿ. ನಾನು ಅಂತ ಮಾಧ್ಯಮದಲ್ಲಿ ಮಾತಾಡೋದು ಸರಿ ಇಲ್ಲ ಅಂತ ಹೇಳ್ತಾರೆ. ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ಳೋದು ಅಶೋಕನ, ನೀವು ಮಾಡ್ಬೇಕು, ನಾವು ರಾಜಕೀಯ ಮಾಡ್ಬೇಕು, ಇದ್ದಲ್ಲಿ ರಾಜಕೀಯ ಮಾಡೋದು ಬೇಡ ಅಂತ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ತೀನಿ. ಕೈ ಜೋಡಿಸಿ ಮನವಿ ಮಾಡಿ ಕೇಳ್ತೀನಿ. ಆಯ್ತಾ? ನೋಡಿ, ರಾಜಕೀಯ ಮಾಡಿ ಇಶ್ಯೂ ಇಲ್ಲ ಅಂದ್ರೆ ನೀವು ಜನ ಬೇಸೆತ್ತಿದ್ದಾರೆ, ಇದು ಕೇಳಿ ಅಶೋಕ್ ಸರ್, ಒಂದಿಗೆ ನಾನು ವ್ಯತ್ಯಾಸ ತೆಗಿರಿ. ಚುನಾವಣೆ ಬಂದಿದೆ, ನಾವು ನಮ್ಮ ಸಂಜ್ಞಾನ ತೋರಿಸ್ಬೇಕಾಗಿದ್ದೀವಿ. ಗಣೇಶ್ ನ್ಯಾಯಾಲಯದಲ್ಲಿ ಈಗ ಮನೆ ಒಂದ್ ಸೆಕೆಂಡ್ ಸುಮ್ಮನೆ ಕೂತ್ಕೊಳ್ಳಿ. ಈಗ ಮಂತ್ರಿ ಅವರೇ, ಆ ಮೈಸೂರು ಸಂಬಂಧಪಟ್ಟಾಗ ಮೈಸೂರು ಶಾಸಕರಿಗೆ ಮಾತಿದೆ, ಒಂದು ಸ್ಪಷ್ಟವಾಗಿ ಬೇಗ ಕೇಳಿಬಿಡಿ. ಮೈಕ್ ಹಾಕಿ. ಮೈಸೂರು ಮುನೇಶ್ವರ ನಗರದ್ದು ಓಕೆ 110 ಮನೆಗೆ ಸರ್ವೆ ನಂಬರ್ 153ರಲ್ಲಿ ಓಕೆ ನೋಟಿಸ್ ಕೊಟ್ಟಿರೋದು 27/2023. ಕಾಂಗ್ರೆಸ್ ಗವರ್ಮೆಂಟ್
ಅದನ್ನ ಗಮನಕ್ಕೆ ತಂದೆ. ಈಗ ಯಾವಾಗ ನೋಟಿಸ್ ಮುಖ್ಯ ಕೋರ್ಟಲ್ ಕೇಸ್ ಇದೆಯಾ ಇಲ್ಲೋ ಅದು ಕೋರ್ಟಲ್ ಕೇಸ್ ಇದೆ ತಾನೆ ನೋಟಿಸ್ಗೆ ತಪ್ಪಿಸ್ಕೊಂಡು ನೀವು ಕೂತ್ಕೊಳ್ಳಿ. ಅಶೋಕ್ ಅವರೇ, ನೀವು ಕೊಟ್ಟಿರುವ ನಾನು ಅದಕ್ಕೆ ಒಪ್ಕೊಂಡೆ. ಜನರ ಜಾರಿ ನಾನು ಅದಕ್ಕೆ ಒಪ್ಕೊಂಡೆ. ನನ್ನ ನಂಬಿಕೆಯಿಲ್ಲ. ನೀವೇ ಮಾತಿಗೆ ನೀವೇನಾದ್ರೆ ಅಶೋಕ್ ಸರ್ ಇಷ್ಟೇ ಗಮನಕ್ಕೆ ತಂದೆ ಮಾತಾಡಿ ಅವಕಾಶ ಮುಗಿಸ್ತೀನಿ. ಕೂತ್ಕೊಳ್ಳಿ.